ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ನಾನಿವತ್ತು ಅಡೆ ಮೀನಿನ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ. ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇದುವರೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಅಡೆ ಮೀನು ಹೀಗಿರ್ತದೆ. ಇದನ್ನು ನಾನು ಹೇಗೆ ಕ್ಲೀನ್ ಮಾಡ್ತೇನೆ ಅಂತ ತೋರಿಸ್ತೇನೆ ನಾನು. ನೋಡಿ, ಅಡೆ ಮೀನು ಅಂದರೆ ಇದು ಸ್ವಲ್ಪ ದೊಡ್ಡದಿದೆ, ಈ ರೀತಿ ಇರ್ತದೆ. ಇದನ್ನು ನಾವು ಹೇಗೆ ಕ್ಲೀನ್ ಮಾಡುವ ವಿಧಾನ ನೋಡಿ. ಈ ರೀತಿ ಕ್ಲೀನ್ ಮಾಡೋದು ನೋಡಿ. ಸೈಡದು ಮೊದಲು ರೆಕ್ಕೆಯನ್ನು ಕಟ್ ಮಾಡಿ, ನಂತರ ನಾರ್ಮಲ್ ಮೀನಿಗೆ ನೋಡಿ ಇದಕ್ಕೊಂದು ಮಸಾಲೆ ರುಬ್ಬಿಕೊಂಡು ಬರುವ 3 ಎಸಳಿನಷ್ಟು ಬೆಳ್ಳುಳ್ಳಿ, ಒಂದು ಬ್ಯಾಡಗಿ ಮೆಣಸು ಒಂದು 10. ಇದನ್ನು ಎಣ್ಣೆ ಹಾಕದೇನೆ ನಾವು ಫ್ರೈ ಮಾಡುವ ಒಂದು ಬಾಣಲೆಯಲ್ಲಿ 4 ಎಸಳು ಬೆಳ್ಳುಳ್ಳಿ, ನಂತರ ಬ್ಯಾಡಗಿ ಮೆಣಸು. ನಂತರ ಅದೇ ಪ್ಯಾನ್ಗೆ 3 ಸ್ಪೂನಷ್ಟು ಕೊತ್ತಂಬರಿ, 1/4 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್, 2 ಸ್ಪೂನಷ್ಟು ಜೀರಿಗೆ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಬೇಕಾದರೆ ಎಣ್ಣೆ ಯೂಸ್ ಮಾಡ್ಬೋದು, ನಾನಿಲ್ಲಿ ಎಣ್ಣೆ ಯೂಸ್ ಮಾಡಲಿಲ್ಲ. ನಂತರ 1 ಹೋಳು ತೆಂಗಿನ ತುರಿ, ಹುಣಸೆ ಹಣ್ಣು 1 ಸ್ಪೂನಷ್ಟು. ಇದನ್ನೆಲ್ಲ ನಾವು ಇದನ್ನು ಫಸ್ಟು ಹುಡಿ ಮಾಡಿ ನಂತರ ಇದಕ್ಕೆ ತೆಂಗಿನ ತುರಿ ಹಾಕಿ ರುಬ್ಬಿವ. ನೋಡಿ ಫ್ರೆಂಡ್ಸ್, ಇದು ಅಡೆ ಮೀನು ಹೀಗಿರ್ತದೆ. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ 1 ಗಡ್ಡೆ ಈರುಳ್ಳಿ, ಶುಂಠಿ 2 ಇಂಚು, ಒಂದು 4-5 ಗ್ರೀನ್ ಚಿಲ್ಲಿಯನ್ನು ಹಾಕಿ ಚೆನ್ನಾಗಿ ಕೆಂಪಗಾಗುವವರೆಗೆ ಫ್ರೈ ಮಾಡುವ. ನೋಡಿ, ಕೆಂಪಗಾದ ಮೇಲೆ ರುಬ್ಬಿದಂತಹ ಮಸಾಲೆಯನ್ನು ನಾವು ಈರುಳ್ಳಿಗೆ ಹಾಕ್ತಾ ಇದ್ದೇನೆ ನಾನು. ಈರುಳ್ಳಿ ಮತ್ತು ಶುಂಠಿ, ಕಾಯಿಮೆಣಸು ಹಾಕಿದಂತಹ ಎಣ್ಣೆಯಲ್ಲಿ ನಾವೀಗ ರುಬ್ಬಿದಂತಹ ಮಸಾಲೆಯನ್ನು ಕೂಡ ಸ್ವಲ್ಪ ಹೊತ್ತು 2 ನಿಮಿಷ ಫ್ರೈ ಮಾಡುವ. ನೋಡಿ, ಮೊದಲೇ ಇದಕ್ಕೆ ನೀರು ಸೇರಿಸೋದು ಬೇಡ. ನೋಡಿ, ಈಗ ಕುದಿ ಬರಲಿ ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ತುಂಬ ಸಿಂಪಲ್ಲಾಗಿ ನಾವು ಅಡೆ ಮೀನಿನ ಸಾರನ್ನು ಮಾಡುವ. ನೋಡಿ, ಇದಕ್ಕೀಗ ನಾನು ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿದ ಮೇಲೆ ನಾವು ಕುದಿ ಬರಲಿಕ್ಕೆ ಹಾಗೇ ಬಿಡುವ. ನೋಡಿ, ಈಗ ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಅಡೆ ಮೀನನ್ನು ನಾವು ಹಾಕುವ ಕುದಿ ಬರುವ ಮಸಾಲೆಗೆ. ನೋಡಿ, ಚೆನ್ನಾಗಿ ಕುದಿ ಬರುವ ಮಸಾಲೆಗೆ ನಾವು ಮೀನು ಹಾಕಬೇಕು. ಮೀನು ಹಾಕಿದ ತಕ್ಷಣ ಸೌಟಿನಲ್ಲಿ ಇದು ಮಾಡೋದು ಬೇಡ. ಈ ಒಂದೊಂದೇ ಮೀನನ್ನು ನಾನು ಹಾಕ್ತಾ ಇದ್ದೇನೆ. ನೋಡಿ, ಈಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ಗ್ಯಾಸು. ನೋಡಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ಗ್ಯಾಸ್. ಚೆನ್ನಾಗಿ ಕುದಿ ಬರ್ತಾ ಉಂಟು. ನೋಡಿ, ಮೊದಲಿಗೆ ನಾನು ಸೌಟ್ ಹಾಕಿ ಇದು ಹಾಕಲಿಲ್ಲ. ಈಗ ಚೆನ್ನಾಗಿ ಕುದಿ ಬರುವಾಗ ಮೆಲ್ಲಗೆ ಸೌಟು ಇದು ಮಾಡಿದರೆ ಆಯಿತು. ಮೀನನ್ನು ಮಗುಚಿ ಹಾಕಿದರೆ ಆಯಿತು. ಅದು ಅಲ್ಲೇ
ಬೇಯ್ತದೆ ಮೀನು. ಯಾರೆಲ್ಲ ನಾನು ಮಾಡಿದಂತಹ ರೆಸಿಪಿಯನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿದ್ರು ತುಂಬ ಥ್ಯಾಂಕ್ಸ್. ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ರೆಸಿಪಿಗೋಸ್ಕರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.